ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಆದಾಯವನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ನೇರವಾಗಿ ವಿಚಾರಕ್ಕೆ ಬಂದ್ಬಿಡೋಣ. 2026ರಲ್ಲಿ ಸಿಂಹರಾಶಿಯವರಿಗೆ ಜಾನ್ವರಿಯಿಂದ ಡಿಸೆಂಬರ್ ಕಾಲಾವಧಿನಲ್ಲಿ ಯಾವ್ಯಾವ ರೀತಿಯ ಧನಾತ್ಮಕವಾದಂಥ ಬದಲಾವಣೆಗಳಾಗ್ತವೆ, ಋಣಾತ್ಮಕವಾದಂಥ ಬದಲಾವಣೆಗಳಾಗ್ತವೆ, ಯಾವ ಒಂದು ಕಾಲಾವಧಿನಲ್ಲಿ ಸಿಂಹರಾಶಿಯವರಿಗೆ ಗುರುಬಲ ಇರುತ್ತೆ, ಯಾವ ಕಾಲಾವಧಿನಲ್ಲಿ ಸಿಂಹರಾಶಿಯವರಿಗೆ ಗುರುಬಲ ಇರಲ್ಲ, ವಿವಾಹಕ್ಕೆ ಸೂಕ್ತವಾದಂಥ ಸಮಯ ಯಾವುದು, ಮನೆ ಕಟ್ಟಲಿಕ್ಕೆ ಸೂಕ್ತವಾದಂಥ ಸಮಯ ಯಾವುದು, ಸಂತಾನಕ್ಕೆ ಸೂಕ್ತವಾದಂಥ ಸಮಯ ಯಾವುದು, ಭೂಮಿಯನ್ನು ಖರೀದಿಯನ್ನು ಮಾಡಲಿಕ್ಕೆ ಸೂಕ್ತವಾದಂಥ ಸಮಯ ಯಾವುದು, ಅನಾರೋಗ್ಯ ಸಮಸ್ಯೆಗಳೇನಾದರೂ ಉಂಟಾಗ್ತವ, ಕೌಟುಂಬಿಕ ಕಲಹಗಳೇನಾದರೂ ಉಂಟಾಗ್ತವ, ಈ ರೀತಿ ಎಲ್ಲ ವಿಚಾರಗಳನ್ನು ಗುರುವಿನ ಗೋಚಾರ ರೀತಿಯಲ್ಲಿ ಗುರು ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಕಾಲದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಫಲಗಳು ಸಿಗ್ತವೆ ಅಂತ ಈ ಒಂದು ಸಂಚಿಕೆಯಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ. ನೇರವಾಗಿ ವಿಚಾರಕ್ಕೆ ಬರೋಣ. ಸಿಂಹರಾಶಿಯವರಿಗೆ 2026ರಲ್ಲಿ ಟೋಟಲ್ ಜಾನ್ವರಿಯಿಂದ ಡಿಸೆಂಬರ್ ಕಾಲಾವಧಿನಲ್ಲಿ 3 ಟರ್ಮಲ್ಲಿ ಗುರು ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಇನ್ನೊಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜಸ್ ಆಗ್ತಕ್ಕಂಥ ಸನ್ನಿವೇಶಗಳದು. ಟೋಟಲ್ ಆಗಿ ನಾವು ತಗೊಳ್ಳೋದಾದರೆ ಸಿಂಹರಾಶಿಯವರಿಗೆ 50ರಷ್ಟು ಶುಭ ಫಲ, 50ರಷ್ಟು ಅಶುಭ ಫಲಗಳನ್ನು ನಾವು ಗುರುತಿಸ್ಬೋದು. 50ರಷ್ಟು ಏನು ಶುಭ ಫಲ ಸಿಗ್ತದೆ, 50ರಷ್ಟು ಏನೇನು ಅಶುಭ ಫಲಗಳು ಸಿಗ್ತದೆ, ಏನೇನು ಜೀವನದಲ್ಲಿ ನಡೀತಕ್ಕಂಥ ಸಂದರ್ಭಗಳಿರ್ತದೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇ ಟರ್ಮಲ್ಲಿ ಜಾನ್ವರಿಯಿಂದ ಜೂನ್ ಕಾಲಾವಧಿನಲ್ಲಿ ಗುರುಗ್ರಹ ಗೋಚಾರ ರೀತಿಯಲ್ಲಿ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಜಾನ್ವರಿಯಿಂದ ಜೂನ್ ಕಾಲಾವಧಿನಲ್ಲಿ ಎಲ್ಲ ರೀತಿಯ ಧನಲಾಭಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಇರ್ತದೆ. ಏನಕ್ಕೆ ಅಂತಂದರೆ ಗುರುಗ್ರಹ 11ನೇ ಮನೆ ಅಂದರೆ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ, ಗೋಚಾರ ರೀತಿಯಲ್ಲಿ ಲಾಭಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಆ ಗುರು ಕೃಪೆಯೊಂದಿಗೆ ವಿಶೇಷವಾಗಿ ಸಿಂಹರಾಶಿಯವರೇನಾದರೂ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡ್ಕೊಂಡಿದ್ರೆ, ರಿಯಲ್ ಎಸ್ಟೇಟಲ್ಲಿ ತೊಡ್ಕೊಂಡಿದ್ರೆ, ಬಿಸ್ನೆಸ್ ವ್ಯವಹಾರಗಳಲ್ಲೇನಾದರೂ ಇದ್ದರೆ, ವಿದೇಶಿ ವ್ಯಾಪಾರಗಳಲ್ಲೇನಾದರೂ ತೊಡ್ಕೊಂಡಿದ್ರೆ, ಸಾರಿಗೆ ವಿಭಾಗದಲ್ಲಿ ಏನಾದರೂ ತಾವು ಇನ್ವೆಸ್ಟನ್ನು ಮಾಡಿದರೆ, ಈ ರೀತಿ ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಶೀಘ್ರ ಧನಲಾಭವನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶ ಇರ್ತದೆ. ಹೀಗೆ ಬಂದಂತಹ ಧನಲಾಭದಿಂದ ಭೂಮಿಯನ್ನು ಕೊಳ್ಳೋದಾಗಲಿ, ಆಭರಣಗಳನ್ನು ಕೊಂಡ್ಕೊಳ್ಳೋದಾಗಲಿ, ವಿಶೇಷವಾದಂಥ ವಸ್ತ್ರಾಭರಣಗಳನ್ನು ಕೊಂಡ್ಕೊಳ್ಳೋದಾಗಲಿ, ಮನೆಯಲ್ಲಿ ಏನಾದರೂ ಮತ್ತಷ್ಟು ಮಗದಷ್ಟು ಶುಭ ಕಾರ್ಯಗಳು ನಡೀತಕ್ಕಂಥ ಸನ್ನಿವೇಶ ಇರ್ತದೆ. ವಿಶೇಷವಾಗಿ ಸಿಂಹರಾಶಿಯವರಿಗೆ 2026 ಜಾನ್ವರಿಯಿಂದ ಜೂನ್ ಕಾಲಾವಧಿಗೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ ಉಂಟಾಗ್ತಕ್ಕಂಥ ಸನ್ನಿವೇಶಗಳು 95% ಅವಕಾಶ ಇದೆ. ಅಷ್ಟಮ ಶನಿ ನಡೀತಾ ಇದ್ರೂ ಸಹ ಗುರು ಗೋಚಾರ ರೀತಿಯಲ್ಲಿ ಶುಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಯಾರ್ಯಾರಿಗೆ ವಿವಾಹ ಆಗಿಲ್ಲ ಅಂಥವರು ವಿವಾಹಕ್ಕೆ ಪ್ರಯತ್ನವನ್ನು ಪಡ್ಬೋದು. ಸ್ವಲ್ಪ ತಮ್ಮ ಪ್ರಯತ್ನವನ್ನು ಜೋರು ಮಾಡಿದ್ರೆ ಜೂನ್ ಎಂಡಿಂಗ್ ಒಳಗಡೆ ವರ್ಣಿಗೆ ವಧು, ವಧುವಿಗೆ ವರ ಸಿಕ್ಕಿ ವಿವಾಹ ಆಗ್ತಕ್ಕಂಥ ಅವಕಾಶಗಳು 95% ಚಾನ್ಸಸ್ ಇದೆ. ವಿವಾಹ ಆಗಿದ್ದೀರಾ ಅಂತಂದರೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ದರೆ ಗುರು ಶುಭ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಶೀಘ್ರ ಸಂತಾನ ಭಾಗ್ಯವೂ ಸಹ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿದೆ. ದೈಹಿಕ ಬಗ್ಗೆ ಏನಾದರೂ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ, ಕಾಲಿಗೆ ಸಂಬಂಧಪಟ್ಟಂಥ, ಬೆನ್ನಿಗೆ ಸಂಬಂಧಪಟ್ಟಂಥ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಸಹ ನಿವಾರಣೆಯಾಗಿ ಸ್ತ್ರೀಯರಿಗೆ ಈ ಒಂದು ಕಾಲಾವಧಿ ಉದ್ಯೋಗದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ, ಕೌಟುಂಬಿಕ ವ್ಯವಸ್ಥೆಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಸೂಕ್ತವಾದಂಥ ಕಾಲಾವಧಿಯಾಗಿರ್ತದೆ. ಗಂಡ ಹೆಂಡತಿ ಜಗಳ, ಭಿನ್ನಾಭಿಪ್ರಾಯ, ಮನಸ್ತಾಪ, ಕೋರ್ಟು ಕಚೇರಿ ಸಮಸ್ಯೆಗಳು, ಪೊಲೀಸ್ ವ್ಯಾಜ್ಯಗಳು, ಈ ರೀತಿ ಏನಾದರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅಂದರೆ ಇಷ್ಟು ದಿನದವರೆಗೂ ಆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬಂದು ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗಿ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯಿಸ್ತಕ್ಕಂಥ ಸನ್ನಿವೇಶ ಇದೆ. ನಷ್ಟವಾಗಿ ಉಂಟಾಗಿರ್ತಕ್ಕಂತಹ ಧನನಷ್ಟದಿಂದ ಹೊರಬಂದು ಹಣವನ್ನು ಸೇವಿಂಗ್ಸನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಮನೆಯನ್ನು ಕಟ್ಟಬೇಕು ಅಂತ ಏನಾದರೂ ತಮಗೆ ಕನಸಿದ್ರೆ ಈ ಒಂದು ಕಾಲಾವಧಿನಲ್ಲಿ ತಮಗೆ ಮನೆ ಕಟ್ತಕ್ಕಂಥ ಯೋಗನೂ ಸಹ ಇದೆ. ಹಾಗಾಗಿ
ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ತೊಡ್ಕೊಂಡಿದ್ರೋ ಅವರೆಲ್ಲರೂ ಸಹ ಈ ಒಂದು ಕಾಲಾವಧಿಯನ್ನು ಸಮರ್ಪಕವಾಗಿ ಬಳಸ್ಕೊಳ್ಳಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಉತ್ತಮವಾದಂಥ ಸಮಯ ಆಗಿದ್ದು, ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ರೋ ಅವರೆಲ್ಲರಿಗೂ ಸಹ ಒಂದೊಳ್ಳೆ ರಿಸಲ್ಟ್ ಸಿಗ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಗುರುಗ್ರಹ ಈ ಒಂದು ಕಾಲಾವಧಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಧನಲಾಭವನ್ನು ತಂದುಕೊಡ್ತಾ ಇರೋದ್ರಿಂದ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ತಮ್ಮ ಹಣವನ್ನು ತೊಡಗಿಸಿ ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೊಳ್ಳಿಕ್ಕೂ ಸಹ ಚಾನ್ಸಸ್ ಇದೆ. ಹೀಗೆ ಜಾನ್ವರಿ ಟು ಜೂನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ತಕ್ಕಂಥ ಸನ್ನಿವೇಶ, ಧನಧಾನ್ಯಗಳನ್ನು ತಗೊಳ್ತಕ್ಕಂಥ ಸನ್ನಿವೇಶ, ವಾಹನಗಳನ್ನು ತಗೊಳ್ತಕ್ಕಂಥ ಸನ್ನಿವೇಶ, ಆರೋಗ್ಯವನ್ನು ಸುಧಾರಿಸ್ಕೊಳ್ತಕ್ಕಂಥ ಸನ್ನಿವೇಶ, ಎಲ್ಲ ರೀತಿಯಲ್ಲೂ ಸಹ ಧನಾತ್ಮಕವಾದಂತಹ ಫಲಗಳನ್ನು ಪಡ್ಕೊಳ್ತಕ್ಕಂಥ ಸಮಯ ಆಗಿರ್ತದೆ. ಹಾಗಾಗಿ ಈ ಸಮಯವನ್ನು ಸದುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ಕೊಳ್ಳಿ ಅಂತ ನನಸು ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮೆಲ್ಲರಿಗೂ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನು ಸೆಕೆಂಡ್ ಟರ್ಮ್ನ ನಾವು ನೋಡೋದಾದರೆ, ಗುರು ಜೂನಿಂದ ಅಕ್ಟೋಬರ್ ಕಾಲಾವಧಿನಲ್ಲಿ ಗೋಚಾರ ರೀತಿಯಲ್ಲಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರಿಂದ 12ನೇ ಮನೆಯನ್ನು ನಾವು ವ್ಯಯಸ್ಥಾನ ಅಂತ ಕರಿತೀವಿ, ಖರ್ಚಿನ ಸ್ಥಾನ ಅಂತ ಕರಿತೀವಿ. ಹಿತಶತ್ರುಗಳಿಂದ ಬಾಧೆ ಉಂಟಾಗ್ತಕ್ಕಂಥ ಸಂದರ್ಭಗಳು ಹೆಚ್ಚಾಗಿರೋದ್ರಿಂದ ಅಂಥ ವ್ಯಯಸ್ಥಾನದಲ್ಲಿ ಗುರು ಸಂಚರಿಸುವಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ನಷ್ಟಗಳೇ ಸಹ ಉಂಟಾಗ್ತವೆ. ಮನೇಲಿ ಏನಾದರೂ ವೆಹಿಕಲ್ಗಳಿದ್ರೆ ಮತ್ತೆ ಅದು ಕೆಟ್ಟು ವೆಹಿಕಲ್ಗಳ ಮೇಲೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಅನಾರೋಗ್ಯ ಸಮಸ್ಯೆಗಳುಂಟಾಗಿ ವಿಶೇಷವಾಗಿ ಮನೇಲಿರ್ತಕ್ಕಂಥ ಸ್ತ್ರೀಯರಿಗೆ, ತಮಗೆ ಸಿಂಹರಾಶಿಯವರಿಗೆ ಹೊಟ್ಟೆಯ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ ಅನಾರೋಗ್ಯ ಸಮಸ್ಯೆಗಳುಂಟಾಗಿ ಹಾಸ್ಪಿಟ್ಲಿಗೆ ದೊಡ್ಡ ಮಟ್ಟದಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ, ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳುಂಟಾಗ್ತದೆ. ಹಾಗಾಗಿ ಸಿಂಹರಾಶಿಯವರು ಅಷ್ಟಮ ಶನಿ ಬೇರೆ ನಡೀತಾ ಇರೋದ್ರಿಂದ ಅಷ್ಟಮ ಶನಿ ನಡಿಬೇಕಾದ್ರೆ ಹೆಚ್ಚಿನ ಪ್ರಮಾಣದ ಅನಾರೋಗ್ಯ ಸಮಸ್ಯೆಗಳು, ಅವಮಾನಗಳು, ಅಪಮಾನಗಳು, ನಿಂದನೆಗಳು, ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿಗೆ, ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ತಾವು ಕೂಡಿಟ್ಕೊಂಡಿರ್ತಕ್ಕಂಥ ಹಣವನ್ನು ಏನೂ ಪ್ರಯೋಜನ ಇಲ್ಲದೇ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹ ಸಂದರ್ಭಗಳೇ ಹೆಚ್ಚಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 10 ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಜೊತೆಗೆ ಮನೆಗೆ ಅನಾವಶ್ಯಕವಾದಂಥ ವಸ್ತುಗಳನ್ನು ಕೊಂಡುಕೊಳ್ಳೋದಾಗಲಿ, ಅನಾವಶ್ಯಕವಾದಂಥ ಕ್ಷೇತ್ರದಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಮಾಡೋದನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೃಹ ನಿರ್ಮಾಣ ಮಾಡೋದಾಗಲಿ, ಬಿಸ್ನೆಸ್ಸಲ್ಲಿ ಹೊಸ್ದಾಗಿ ತೊಡ್ಕೊಳ್ಳೋದಾಗಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ 10 ಬಾರಿ ಯೋಚನೆಯನ್ನು ಮಾಡಿ ಇನ್ವೆಸ್ಟ್ಮೆಂಟ್ಗೆ ಮೂವ್ ಆನ್ ಆಗಬೇಕು. ಈ ಸಮಯ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗಾಗಲಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗಾಗಲಿ ಸೂಕ್ತವಾದಂಥ ಕಾಲ ಆಗಿರಲ್ಲ. ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಸ್ವಲ್ಪ ಆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಹೋಲ್ಡಲ್ಲಿಟ್ಟರೆ ಒಳ್ಳೆಯದು. ಹಾಗಾಗಿ 2ನೇ ಟರ್ಮಲ್ಲಿ ಗುರು ಆ ವ್ಯಯಸ್ಥಾನದಲ್ಲಿ, ಖರ್ಚಿನ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಖರ್ಚು ನಷ್ಟಗಳೇ ಹೆಚ್ಚಾಗಿರೋದ್ರಿಂದ, ಅವಮಾನ ಅಪಮಾನಗಳೇ ಹೆಚ್ಚಾಗಿರೋದ್ರಿಂದ, ಶತ್ರು ಬಾಧೆಗಳು ಹೆಚ್ಚಾಗಿರೋದ್ರಿಂದ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಮದುವೆ ಭಿನ್ನಾಭಿಪ್ರಾಯ, ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಸದಾ ಜಗಳ, ಮನಸ್ತಾಪಗಳಿರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಗುರುವಿನ ಮೊರೆಗೆ ಹೋಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸಮೇತವಾಗಿ ಶಿರಡಿ ಸಾಯಿಬಾಬಾ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ, ಗುರು ಕೃಪೆಯನ್ನು ಪಡ್ಕೊಳ್ಳೋದ್ರಿಂದ ತಮಗುಂಟಾಗ್ತಕ್ಕಂಥ ಖರ್ಚು ನಷ್ಟಗಳು ಕಡಿಮೆ ಆಗ್ತವೆ. ಹಾಗಾಗಿ ಈ ಒಂದು ಕಾಲಾವಧಿ ಅಂದರೆ ಜೂನ್ ಟು ಅಕ್ಟೋಬರ್ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನೆಕ್ಸ್ಟ್ ಟರ್ಮನ್ನು ನಾವು ನೋಡೋದಾದರೆ 2026ರಲ್ಲಿ ಗುರುಗ್ರಹ ಅಕ್ಟೋಬರ್ ಟು ಡಿಸೆಂಬರ್ ಕಾಲಾವಧಿಯಲ್ಲಿ ಗುರುಗ್ರಹ ಲಗ್ನ ಸ್ಥಾನದಲ್ಲಿ ಅಂದರೆ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಅದು ನಕಾರಾತ್ಮಕವಾದಂಥ ಫಲಗಳನ್ನು ಕೊಡ್ತಕ್ಕಂಥ ಸನ್ನಿವೇಶ ಆಗಿದೆ. ವಿಶೇಷವಾಗಿ ಲಗ್ನ ಸ್ಥಾನವನ್ನು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಶಿರಸ್ಸಿಗೆ ಸಂಬಂಧಪಟ್ಟಂತೆ, ನಮ್ಮ ಆಲೋಚನೆಗಳಿಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕರೀತೀವಿ. ಅಂತಹ ಲಗ್ನ ಸ್ಥಾನದಲ್ಲಿ 1ನೇ ಮನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಗುರು ಸಂಚರಿಸುವಾಗ ಶುಭ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ತಲೆಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಕಾಲಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು, ಬೆನ್ನಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು, ಅನಾವಶ್ಯಕವಾದಂತಹ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಖರ್ಚುಗಳು,
ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ಮನಸ್ತಾಪ, ಕಲಹ, ಕುಟುಂಬಸ್ಥರೊಂದಿಗೆ ನೆಂಟರಿಷ್ಟರೊಂದಿಗೆ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಉಂಟಾಗ್ತಕ್ಕಂಥ ಸನ್ನಿವೇಶ ಆಗಿರುತ್ತೆ. ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಿಕೊಂಡು ಆರೋಗ್ಯದ ಕಡೆ ಗಮನವನ್ನು ಕೊಡಿ, ಖರ್ಚು ನಷ್ಟದ ಬಗ್ಗೆ ಗಮನವನ್ನು ಕೊಡಿ, ಶತ್ರುಗಳ ಬಗ್ಗೆ ಗಮನವನ್ನು ಕೊಡಿ. ತಮ್ಮ ಸುತ್ತಮುತ್ತ ತಮಗೇ ಗೊತ್ತಿಲ್ಲದಂಗೆ ಒಂದಷ್ಟು ನಕಾರಾತ್ಮಕವಾದಂಥ ಸನ್ನಿವೇಶಗಳು ನಡೀತಾ ಇರ್ತದೆ. ಅದ್ರ ಬಗ್ಗೆನೂ ಎಚ್ಚೆತ್ಕೋಬೇಕು. ತಮಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳೊಂದಿಗೆ, ಸನ್ನಿವೇಶಗಳೊಂದಿಗೆ ತಾವು ಕನೆಕ್ಟ್ ಆಗಬಾರ್ದು. ಸಾಧ್ಯ ಆದಷ್ಟು ತಾವು ತಾವಾಗಿಯೇ ತಮ್ಮ ಕೆಲಸಗಳನ್ನು ಮಾಡಿಕೊಂಡ್ರೆ ಈ ಒಂದು ಕಾಲಾವಧಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಹ ಕಡಿಮೆ ಆಗಿರ್ತದೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ ಅಂತಂತಂದರೆ, ಅಕ್ಟೋಬರ್ ಟು ಡಿಸೆಂಬರ್ ಕಾಲಾವಧಿ ಫಸ್ಟ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅದರಲ್ಲೂ ವಿಶೇಷವಾಗಿ ಕಾಲು, ಹೊಟ್ಟೆ, ಬೆನ್ನಿನ ಭಾಗದಲ್ಲಿ, ಶಿರಸ್ಸಿನ ಭಾಗದಲ್ಲಿ ಏನಾದರೂ ಅಪಘಾತಗಳಿಂದ, ಕಳ್ಳರಿಂದ, ಶತ್ರುಗಳಿಂದ ಏನಾದರೂ ಹಾನಿ ಉಂಟಾಗ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ, ಆಘಾತ ಉಂಟಾಗ್ತಕ್ಕಂಥ ಸನ್ನಿವೇಶದಿಂದ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳಿ. ಅಷ್ಟಮ ಶನಿ ನಡೀತಾ ಇರೋದ್ರಿಂದ ಶನೀಶ್ವರ ಆರಾಧನೆಯನ್ನು ಇಟ್ಕೊಳ್ಳಿ. ಶನಿವಾರದಂದು ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಅಥವಾ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಅಥವಾ ಶನೀಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ತುಪ್ಪದ ದೀಪವನ್ನು ಹಚ್ಚೋದಾಗಲಿ, ಶನೀಶ್ವರ ದೇವಾಲಯದಲ್ಲಿ, ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದಾಗಲಿ ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು, ಧನ ನಷ್ಟಗಳು ಕಡಿಮೆಯಾಗಿ ಒಂದಷ್ಟು ಶುಭ ಫಲಗಳು ಸಹ ಸಿಗ್ತವೆ. ಟೋಟಲ್ ಆಗಿ ಓವರಾಲ್ ಆಗಿ ಹೇಳೋದಾದರೆ ಸಿಂಹರಾಶಿಯವರಿಗೆ 2026 50ರಷ್ಟು ಶುಭ ಫಲ, 50ರಷ್ಟು ನಕಾರಾತ್ಮಕ ಫಲ ಇರೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಎಚ್ಚರಿಕೆಯಿಂದ ತಾವು ಹೆಜ್ಜೆಯನ್ನು ಇಡೋದ್ರ ಮೂಲಕ ಈ ಒಂದು 2026 ವರ್ಷವನ್ನು ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪಾರಾಗ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು. ಶುಭ ಫಲಗಳನ್ನು ಪಡ್ಕೊಳ್ತಕ್ಕಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಿಂಹರಾಶಿಯವರು ಈ ಒಂದು ವಿಡಿಯೋವನ್ನು ನೋಡಿದಿರೋ ಅವರೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಕುಟುಂಬಸ್ಥರು, ಸ್ನೇಹಿತರು ಯಾರಾದರೂ ಸಿಂಹರಾಶಿಯವರಿದ್ದರೆ ಅವರೊಟ್ಟಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.